ಲೋಕಸಭಾ ಚುನಾವಣೆ ಬರ್ತಾ ಇದೆ. ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು, ಏನಕ್ಕೆ ಬರಬೇಕು ಸರ್? ಕೇಂದ್ರ ಸರ್ಕಾರ ಏನಕ್ಕೆ ಬರಬೇಕು ಅಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಕೆಲಸಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯಾವುದೇ ಥರದ್ದು ಏನೂ ಆಗ್ತಾಯಿಲ್ಲ. ಜನಗಳಿಗೆ ಅವ್ರಿಗೆ ಆಶ್ವಾಸನೆ ಕೊಟ್ಟು ಎಲ್ಲ ಈ ಥರ ಮಾಡಿರೋದ್ರಿಂದ ಮುಂದಿನ ಲೋಕಸಭೆಯಲ್ಲಿ BJP ಸರ್ಕಾರ ಬರಬೇಕು ಅನ್ನೋದು ನಮ್ಮ ಆಸೆ. ಏನಕ್ಕೆ BJP ಬರಬೇಕು? ದೇಶದ ಅಭಿವೃದ್ಧಿ ಒಂದು ಜನಗಳ ಮುಂದಿನ ಹಿತದೃಷ್ಟಿಯಿಂದ BJP ಸರ್ಕಾರ ಬರಬೇಕು ಅನ್ನೋದು ನಮ್ಮ ಆಸೆ. ಆ ಉದ್ದೇಶದಿಂದ ಈ ಸರಿ BJP ಸರ್ಕಾರ ಲೋಕಸಭೆಯಲ್ಲಿ ಬರಬೇಕು. ಈಗ ಮೋದಿ 2 ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಹೌದು, ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆ ಮೋದಿನೇ ಮತ್ತೆ ಪ್ರಧಾನಮಂತ್ರಿ ಆಗಬೇಕು? ಈ ಪ್ರಶ್ನೆ ನನಗೆ ಕೇಳೋದಕ್ಕಿಂತ ಎಲ್ಲ ದೇಶದಲ್ಲಿರೋ ಜನಕ್ಕೂ ಗೊತ್ತಿದೆ ಏನಕ್ಕೆ ಬರಬೇಕು ಅನ್ನೋದಕ್ಕೆ. ಆ ಉದ್ದೇಶಕ್ಕೆ ನಮಗೂ ಅದೇನೇ ಬರಬೇಕು. ಯಾಕಂತೇಳಿ ಈ 70 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅನ್ನೋ ಇವತ್ತಿನ ಪರಿಸ್ಥಿತಿಲಿ ಎಲ್ಲರಿಗೂ ಗೊತ್ತಿದೆ. ಯಾರು ಮಾಡಿದ್ದಾರೆ? ಯಾರೇನು? ಕಾಂಗ್ರೆಸ್ ಅವರು ಇರ್ಬೋದು, ಹಿಂದೆ ಯಾರೇ ಮಾಡಿರ್ಬೋದು. ಈ 70 ವರ್ಷದಲ್ಲಿ ಏನು ಮಾಡಿದ್ದಾರೆ, ಈಗ ಅವರು ಬಂದ ಮೇಲೆ ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಉದ್ದೇಶಕ್ಕೆ ಇವಾಗ ಅವರು ಬರಬೇಕು ಅನ್ನೋದು ಎಲ್ಲರೂ ಹಿತಾಸಕ್ತಿ ಅದು ಇರೋದ್ರು. ಆ ಉದ್ದೇಶಕ್ಕೆ ಇವಾಗ ನಾವು ಅವ್ರಿಗೆ ಓಟ್ ಹಾಕಬೇಕು ಅನ್ನೋದು ಒಂದು. ಈಗಿನ ಪರಿಸ್ಥಿತಿಲಿ ಒಂದು ಸಮ್ಮುಖವಾಗಿ ಯಾರು ಕಾಂಗ್ರೆಸ್ ಬೇರೆಯವರು ಅವರು ಉದ್ದೇಶ ಬರುವಾಗ ಒಂದೇ ಸೈಡು ಇದು ಮಾಡೋದು ಓಲೈಕೆ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿಲಿ ಎಲ್ಲರೂ ಜನ ಆದಮೇಲೆ ಎಲ್ಲರೂ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡಬೇಕು. ಆ ಪರಿಸ್ಥಿತಿಲಿ ಇವತ್ತಿಲ್ಲ. ಆ ಉದ್ದೇಶಕ್ಕೋಸ್ಕರ ಈ ಚುನಾವಣೆಯಲ್ಲಿ ಮೋದಿಯವರು ಬರಬೇಕು ಅನ್ನೋದು ನಮ್ಮ ಆಸೆ. ಮೋದಿ ಸರ್ಕಾರ ಬಂದು 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ಏನೇನು ಬದಲಾವಣೆ ಆಗಿದೆ? ಬದಲಾವಣೆ ಈಗ ಆನ್ಲೈನ್ ಇದು ಮಾಡಿದ್ದಾರೆ, ಬ್ಯಾಂಕಿಂದೆಲ್ಲ ಚೇಂಜಸ್ ಮಾಡಿದ್ದಾರೆ. ಮತ್ತು ಜನಗಳಿಗೆ ಏನು ಹಿಂದೆ ಸೌಕರ್ಯಗಳು ಏನೇನು ಸಿಗ್ತಾ ಇರಲಿವೋ ಆಲ್ಮೋಸ್ಟ್ ಇವಾಗ ರೀಚ್ ಆಗ್ತಾಯಿದೆ. ಸರ್, ಈಗ ಮೋದಿ ಅವರು ಬಂದಿದ್ದಾರೆ 2 ಸರಿ. ಹೌದು. ಈಗ GST ಹೊರೆ ಆಗ್ತಾ ಇದೆ. ಆಮೇಲೆ ಕಾವೇರಿ ವಿವಾದದಲ್ಲಿ ನಮ್ಮ ರಾಜ್ಯಕ್ಕೆ ಸರಿಯಾದ ನಿರ್ಧಾರ ತಗೊಳ್ತಾ ಇಲ್ಲ. ಮೋದಿನೇ ಯಾಕೆ ಹಾಕ್ಬೇಕು? ಸರ್, ಆ ಥರ ತಿಳ್ಕೊಂಡಿರೋದು ತಪ್ಪು. 70 ವರ್ಷದಿಂದ ಏನಿತ್ತು, ₹1 ಬೆಲೆ, 10 ಪೈಸಾ, 15 ಪೈಸಾ ಈ ಥರ ಬೆಲೆ ಇತ್ತು. ಇವತ್ತಿನ ಪರಿಸ್ಥಿತಿಗೆ ಏನು ಬೆಲೆ ಇದೋ ಅದಕ್ಕೆ ಟ್ಯಾಕ್ಸ್ ಕಟ್ತವ್ರು ಅಷ್ಟೇ. ಅದು ಜಾಸ್ತಿ ಆಗೋದು, ಇದು ಜಾಸ್ತಿ ಇಲ್ಲ. ಯಾರು ಬಂದಿದ್ರು ಮಾಡೋರು. ಜನ ಹೆಂಗೆ ಮುಂದುವರಿತಾ ಇದ್ದಾರೋ ಹಂಗೆ ಅದು ದೇಶದ ದೃಷ್ಟಿಯಿಂದ ಮಾಡಿದ್ದಾರೆ. ಅದನ್ನು ತಿಳ್ಕೊಂಡು ಇದರ ಮಾಡಿದ್ದಾರೆ ಅನ್ನೋದು ತಪ್ಪದು. ಸರ್, ಇವತ್ತಿಗೆ ಅನ್ಸಲ್ವಾ ಸರ್, ಇವತ್ತು ಈ ಟ್ಯಾಕ್ಸಿಂದ ಎಷ್ಟೋ ಜನ ಉದ್ಯೋಗ ಕಡಿತ ಆಗ್ತಾ ಇದೆ ಅಂತ? ಸರ್, ಮಾಡೋರಿಗೆ ಎಲ್ಲರಿಗೂ ಕೆಲಸ ಇರುತ್ತೆ. ನನಗಿದೇ ಕೆಲಸ ಬೇಕು ಅನ್ನೋರಿಗೆ ಉದ್ಯೋಗ ಇಲ್ಲ ಅಷ್ಟೇ. ನಾನು ಏನು ಮಾಡ್ತೀನಿ ಅದೇ ಕೆಲಸ ಅದು. ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ನಾವು ಏನು ಮಾಡಬೇಕು ಕೆಲಸ, ನಾವು ದಿನ ನಮ್ಮ ಬೆಳಗ್ಗೆ ನಮ್ಮ ವೃತ್ತಿಲಿ ಏನಿದೆ ಅದು ನಾವು ಮಾಡಲೇಬೇಕು. ಅದು ಬಿಟ್ಟು ಇಲ್ಲ ನಾನು ಓದಿರೋ ನನಗೆ ಇದೇ ಕೆಲಸ ಬೇಕು ಅಂತ ಹೇಳಿದ್ರೆ ಇವತ್ತಿನ ದೃಷ್ಟಿಗೆ ಎಜುಕೇಷನ್ ಜಾಸ್ತಿ ಬರ್ತಾಯಿದೆ. ಆ ಎಜುಕೇಷನ್ ಜಾಸ್ತಿ ಬರ್ತಾ ಇರೋದ್ರಿಂದ ಎಜುಕೇಟೆಡ್ಗಳು ಜಾಸ್ತಿ ಆಗಿದ್ದಾರೆ. ಎಲ್ಲರಿಗೂ ಎಲ್ಲ ಕೆಲಸನ ಒಂದೇ ಬೇಕು ಅಂದರೆ ಆಗಲ್ಲ. ಸೊ ಅದನ್ನೇನು ಮಾಡಬೇಕು, ನಮ್ಮ ಪರಿಸ್ಥಿತಿಗೆ ಇವತ್ತು ಏನು ಕೆಲಸ ಇದೋ ಅದು ನಾವು ಮಾಡಬೇಕು. ಸರ್, ಮೋದಿಯವರ ಫೇವ್ರೇಟ್ ಅಜೆಂಡಾ ಅನ್ನೋದು ನಮ್ಮದು ಏನು ಸಬ್ಕಾ ಬಾತ್ ಸಬ್ಕಾ ವಿಕಾಸ್ ಅನ್ನೋದು. ಎಲ್ಲರೂ ನಮ್ಮದು ಒಂದು ದೇಶ ಅನ್ನೋದನ್ನು ಅವ್ರು ಮಾಡ್ತಾ ಇರೋದ್ರಿಂದ ಸೊ ಎಲ್ಲ ಅದಕ್ಕೆ ಒಗ್ಗೂಡಿಸ್ಬೇಕು ನಾವು. ಅದು ಬಿಟ್ಬಿಟ್ಟು ನಾವು ಇದೇ ಬೇರೆ ಅದೇ ಬೇರೆ ಅವ್ರೇನು ಹೇಳಿಲ್ಲ, ಯಾವತ್ತೂ ಹೇಳಿಲ್ಲ. ಹಿಂದಾಗಲಿ ಇನ್ನೋಗಲೇ ಯಾರಿಗೇನು ಅವರು ಬೇರೆ ಥರ ಏನು ಇದು ಮಾಡಿಲ್ಲ. ಎಲ್ಲ ಒಂದು ಅನ್ನೋ ಥರ ಅವ್ರು ಮಾಡ್ತಾಯಿದ್ದಾರೆ. ಅದನ್ನು ತಿಳ್ಕೊಬೇಕು ಜನಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.